ಸಚಿವರು ಬಂದಿದ್ರು. ಕೋವಿಡ್ ಸಂದರ್ಭದಲ್ಲಿ ಆ ಒಂದು ದೊಡ್ಡ ಶತಮಾನೋತ್ಸವವನ್ನ ವಿಧಾನಸೌಧದ ಎದುರುಗಡೆ ಕಬ್ಬನ್ ಪಾರ್ಕ್ ನಲ್ಲಿ ಕೂಡ ನಾವು ಲೋಕಾರ್ಪಣೆಯನ್ನು ಮಾಡ್ತೇವೆ. ಸೊ ಹೀಗೆ ಅನೇಕ ಆದೇಶಗಳನ್ನು, ಸುಮಾರು 25 ಸರ್ಕಾರಿ ಆದೇಶಗಳನ್ನ ಆ ಸಂದರ್ಭದಲ್ಲಿ ಕೂಡ ಮಾಡಿಕೊಟ್ಟಿರುವಂತ ಯಡಿಯೂರಪ್ಪನವರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಕಟ್ಟಡ ಇರಲಿ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಶಿವಮೊಗ್ಗದಲ್ಲಿರುವಂತಹ ಒಂದು ದೊಡ್ಡ ಕಟ್ಟಡ, ಸುಮಾರು 60-70 ಕೋಟಿಯ ಕಟ್ಟಡ ಇವತ್ತು ಶಿವಮೊಗ್ಗದಲ್ಲಿ ಇದೆ ಅಂತ ಹೇಳಿದ್ರೆ ಬಹುಶಃ ಅದರಿಂದ ಇರುವಂತ ಶಕ್ತಿ ಯಾರು ಅಂದ್ರೆ ಯಡಿಯೂರಪ್ಪ ಸರ್, ರಾಘವೇಂದ್ರ ಸರ್ ಅನ್ನುವಂಥದ್ದನ್ನ ನಾವ್ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅದಾದ ನಂತರದಲ್ಲಿ ಸನ್ಮಾನ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿಗಳಾಗ್ತಾರೆ. ಇವತ್ತು 7ನೇ ವೇತನ ಆಯೋಗವನ್ನು ಕೊಟ್ಟಿರೋದಿಲ್ಲ, IR ಅನ್ನ ಕೊಟ್ಟಿರೋದಿಲ್ಲ, ನೌಕರಿಗೆ ಕಡಿಮೆ ಸಂಬಳ ಸಿಗ್ತಾ ಇರ್ತದೆ. ಅವತ್ತು ಒಂದು ದಿನ ಮುಷ್ಕರಕ್ಕೆ ಕರೆ ಕೊಟ್ಟಾಗ ರಾತ್ರೋರಾತ್ರಿ ಅವತ್ತಿನ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಸುಮಾರು 10,000 ಕೋಟಿಯ 17% IR ಕೊಡುವಂತ ಒಂದು ಬಹುದೊಡ್ಡ ಯೋಜನೆಗೆ ಅನುಮೋದನೆ ಕೊಟ್ಟು ಸರ್ಕಾರಿ ಆದೇಶವನ್ನು ಕೂಡ ಮಾಡಿಕೊಟ್ಟಿದ್ದು ಈ ಸಂಘಟನೆ ಬದುಕಿನಲ್ಲಿ ಶಾಶ್ವತವಾಗಿ ಉಳಿಯುವಂತ ದಿನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳಾಗಿ ಬರ್ತಾರೆ. 7th ಪೇ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೂಡ ಆಗಿರೋದಿಲ್ಲ, ವಿಳಂಬ ಆಗ್ತಾ ಇರ್ತದೆ, ನಾವು ಹೋರಾಟಕ್ಕೆ ಹೋಗ್ತೇವೆ ಅನ್ನುವಂತ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು 27% 7ನೇ ವೇತನ ಆಯೋಗದ ಯಥಾವತ್ತಾಗಿರುವಂತಹ ವರದಿಯನ್ನ 18,000 ಕೋಟಿಯ ಬಜೆಟ್ ಅನ್ನ ಈ ರಾಜ್ಯದ ನೌಕರಿಗೆ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಮಾಡಿಕೊಟ್ಟಿದ್ದಾರೆ ಎನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆರೋಗ್ಯ ಯೋಜನೆಯನ್ನ ಯಡಿಯೂರಪ್ಪನವ್ರ ಕಾಲದಲ್ಲಿ, ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ, ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಕೂಡ ಪ್ರಾರಂಭಗೊಂಡು ಇವತ್ತು ಚಾಲನೆ ಕೂಡ ಬಂದು ಇವತ್ತು ರಾಜ್ಯದಲ್ಲಿ 25 ಲಕ್ಷ ಸರ್ಕಾರಿ ನೌಕರ ಫ್ಯಾಮಿಲಿಗೆ ಇವತ್ತು ಉಚಿತವಾಗಿರುವಂತಹ ಆರೋಗ್ಯ ಕೊಡುವ ಯೋಜನೆ ಜಾರಿಗೆ ಬಂದಿದೆ. ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ಅಧಿಕಾರವನ್ನ ತೆಗೆದುಕೊಂಡಂತ ಮೊದಲ ಸಂದರ್ಭದಲ್ಲಿ 450 ಕೋಟಿಯ ಆರೋಗ್ಯ ಯೋಜನೆಗೆ ಮೊಟ್ಟ ಮೊದಲ ಬಾರಿಗೆ ನೌಕರ ಪರವಾಗಿ ಸಹಿಯನ್ನ ಹಾಕಿಕೊಟ್ಟಿದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಸಂಘಟನೆ ಸರ್ಕಾರಿ ನೌಕರ ಸಂಘ 106 ವರ್ಷಗಳ ಇತಿಹಾಸ ಇರುವಂತ ಒಂದು ಬೃಹತ್ ಆಗಿರುವಂತ ಸಂಘಟನೆ. ಅದೃಷ್ಟವಶಾತ್ ಯೋಗನ ಗೊತ್ತಿಲ್ಲ, 99 ವರ್ಷ ಈ ಸಂಘ ಇದ್ದಂತ ಅವಧಿ ಕಾಲಘಟ್ಟದಲ್ಲಿ ನನ್ನೊಬ್ಬ ಸಾಮಾನ್ಯ ನೌಕರ ಶಿವಮೊಗ್ಗ ಜಿಲ್ಲೆಯಿಂದ 100 ವರ್ಷ